ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಟಿ ವಿ ಕಾರ್ಯಕ್ರಮದ ಒಂದು ಸಂದರ್ಶನದಲ್ಲಿ ಮಾತನಾಡುತ್ತಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರಾರಂಭದ ಹಂತದಿಂದ ಇಲ್ಲಿಯವರೆಗೂ ನಡೆದು ಬಂದಂತಹ ಅದರ ಕಾರ್ಯವೈಖರಿಯ ಬಗ್ಗೆ ಭಾಳ ಹೆಮ್ಮೆಯಿಂದ ಮಾತನಾಡ್ತಾ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾರ್ಯರೂಪಕ್ಕೆ ತಂದಿರತಕ್ಕಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11 ಕಂತುಗಳನ್ನು ಪೂರೈಸಿಕೊಂಡಿರ್ತಕ್ಕಂತಹ ಈ ಯೋಜನೆಯು ಪ್ರತಿಯೊಂದು ಹಂತದಲ್ಲೂ ಕೂಡ ಸಮರ್ಥವಾಗಿ ನಿರ್ವಹಿಸಿಕೊಂಡು ಬಂದಿರತಕ್ಕಂತಹ ಈ ಒಂದು ಯೋಜನೆಯ ಬಗ್ಗೆ ಮಾತನಾಡುತ್ತಾ ಹೇಳ್ತಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಮಾಡಿರ್ತಕ್ಕಂತಹ ಒಂದು ಒಳ್ಳೆಯ ಯೋಜನೆ ಆಗಿದೆ. ಹಾಗಾಗಿ ತಾವು ಕರ್ನಾಟಕದ ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗಲೂ ಕೂಡ ಅಲ್ಲಿಯ ಜನರ ಒಂದು ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇರತಕ್ಕಂತಹ ಅಭಿಪ್ರಾಯ ಬಹಳ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಹಾಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಯಾರ್ಯಾರೆಲ್ಲ ತಮ್ಮ ಜೀವನದ ಒಂದು ನಿರ್ವಹಣೆಗಾಗಿ ಏನೇನೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ತಮ್ಮ ಖುಷಿಯನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳ ಕಂತಿನ ಹಣ ಬಿಡುಗಡೆ ಆಗಬೇಕಾದರೆ ಅದು ಸಾಕಷ್ಟು ಹಂತಗಳಲ್ಲಿ ಒಂದು ಕೆಲಸ ಆಗಬೇಕಾಗತ್ತೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಈ ಮಾತನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೆ. ಈ ಒಂದು ಹಣದ ಬಿಡುಗಡೆ ಆಗಬೇಕಂತಂದರೆ ಸಾಕಷ್ಟು ಹಂತಗಳನ್ನು ದಾಟಿ ಈ ಒಂದು ಹಣ ಗೃಹಿಣಿಯರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಮಾತನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೆ. ಅದೇ ಮಾತನ್ನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಮ್ಮ ಸಂದರ್ಶನದಲ್ಲಿ ಹೇಳ್ತಾರೆ. ವಿರೋಧ ಪಕ್ಷದವರು ನಮ್ಮ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳು ಜಾರಿಗೊಳ್ಳುವುದರ ಬಗ್ಗೆನೇ ಸಂಶಯವನ್ನು ವ್ಯಕ್ತಪಡಿಸಿದರೂ ಕೂಡ ನಾವು ಆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಒಂದು ರೂಪುರೇಷೆಗಳ ಪ್ರಕಾರ ನಾವು ಕಾರ್ಯಗಳನ್ನು ಮಾಡ್ತಾ ಬಂದ್ವಿ ಅಂತ ಹೇಳ್ತಾರೆ. ಕರ್ನಾಟಕದ ಪ್ರತಿಯೊಂದು ಗೃಹಿಣಿಯರ ಮನೆಗೂ ಕೂಡ ಈ ಒಂದು ಲಕ್ಷ್ಮಿ ಯೋಜನೆಯ ಒಂದು ಲಾಭವನ್ನು ನಾವು ತಲುಪುವಂತೆ ಮಾಡಿದ್ದೇವೆ ಅಂತ ಹೇಳಿದರು. ಜೊತೆಗೆ ಪ್ರತಿಯೊಬ್ಬರ ಒಂದು ಪ್ರಶ್ನೆಗೆ ಉತ್ತರವಾಗಿ ಈ ಒಂದು 11 ತಿಂಗಳುಗಳಲ್ಲಿ ಗೃಹಲಕ್ಷ್ಮಿಯರು ಪಡೆದುಕೊಂಡಿರ್ತಕ್ಕಂತಹ ಒಂದು ಈ ಲಾಭದ ಹಣದಿಂದ ತಾವು ಯಾವ ಒಂದು ಸತ್ಕಾರ್ಯಗಳಿಗೆ ಈ ತಮ್ಮ ಒಂದು ಹಣವನ್ನು ವಿನಿಯೋಗ ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ರೀಲ್ಸ್ ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ಕೊಂಡಿದ್ದೇನೆ. ಇದು ಕೂಡ ಒಂದು ಸಮೀಕ್ಷೆ ಅನ್ನೋ ಥರ ಆಗುತ್ತೆ ಅಂತ ಕೂಡ ಅವರು ತಿಳಿಸ್ತಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಂದ ಬಂದಿರತಕ್ಕಂತಹ ಒಂದು ಮಾತನ್ನು ಕೂಡ ಅವರು ಅಷ್ಟೇ ಖುಷಿಯಿಂದ ಸ್ವಾಗತಿಸುತ್ತಾ ಹೇಳ್ತಾರೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಲಾಭ ದೊರಕುವಂತೆ ಮಾಡುವ ನಿಟ್ಟಿನಲ್ಲಿ ತಾವು ಸಂಪೂರ್ಣವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದರು. ಅನರ್ಹ ಫಲಾನುಭವಿಗಳ ಯಾರೇ ಇದ್ದರೂ ಕೂಡ ಅಂಥವರ ಪುನರ್ ಪರಿಶೀಲನೆಯನ್ನು ಮಾಡಲಾಗುತ್ತೆ ಅಂತ ಕೂಡ ತಿಳಿಸಿದರು. ಈ ಟ್ಯಾಕ್ಸ್ ಪೇಯರ್ಗಳು ಯಾರಿರ್ತಾರೆ ಮತ್ತು GSTಗಳನ್ನು ಯಾರು ಫೈಲ್ ಮಾಡ್ತಾ ಇರ್ತಾರೆ ಅವರು ಮಾತ್ರ ಈ ಒಂದು ಯೋಜನೆಗೆ ಅನರ್ಹರಾಗಿರ್ತಾರೆ. ಅದನ್ನು ಬಿಟ್ಟು ಬಾಕಿ ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರ್ತಾರೆ ಅಂತ ಕೂಡ ಅವರು ತಿಳಿಸಿದರು. ಹಾಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಸಮಯದ ನಿಬಂಧನೆ ಇರುವುದಿಲ್ಲ ಅಂತಲೂ ಅವರು ಹೇಳ್ತಾರೆ. ಅಂದರೆ ಈಗ ಬರ್ತಾ ಇರತಕ್ಕಂತಹ 5 ವರ್ಷಗಳಲ್ಲಿ ಇನ್ನೂ ಸಾಕಷ್ಟು ಜನ ಗೃಹಲಕ್ಷ್ಮಿಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಕೋಬಹುದು ಅಂತ ಕೂಡ ಅವರು ತಿಳಿಸಿದರು. ಅದರ ಜೊತೆಗೆ ಸ್ನೇಹಿತರೆ, ನಾನು ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಮೊದಲೇ ತಿಳಿಸಿದಂತೆ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಅಮೌಂಟನ್ನು ಬಿಡುಗಡೆ ಮಾಡಬೇಕಾಗಿರೋದರಿಂದ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಮತ್ತು ಬಹಳ ಹಂತಗಳಲ್ಲಿ ಈ ಒಂದು ಕೆಲಸ ಆಗಬೇಕಾಗಿರೋದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಎಲ್ಲ ಕಂತುಗಳ ಹಣಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಅವರು ಬಹಳ ಕನ್ಫರ್ಮ್ ಆಗಿ ಹೇಳ್ತಾರೆ. ಜೊತೆಗೆ ಈಗಾಗಲೇ 11 ಕಂತುಗಳ ಹಣ ಜಮೆ ಆಗಿದ್ದು 12 ಮತ್ತು 13ನೇ ಕಂತಿನ ಹಣ ಅಂದರೆ 2 ಕಂತಿನ ಹಣ ಒಟ್ಟಿನಲ್ಲಿ ಅಂದರೆ 4,000 ರೂಪಾಯಿಗಳನ್ನು ಒಟ್ಟಿನಲ್ಲಿಯೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಕೂಡ ಅವರು ತಿಳಿಸ್ತಾರೆ. ಈ ಒಂದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಕೇವಲ ಚುನಾವಣೆಯ ಪ್ರಚಾರಕ್ಕಾಗಿ ಅಥವಾ ಚುನಾವಣೆಯಲ್ಲಿ ಗೆಲ್ಲುವುದಕ್ಕಾಗಿ ಮಾತ್ರ ಮಾಡಿರುವುದು ಅಲ್ಲ ಅಂತ ಅವರು ಕ್ಲಿಯರ್ ಮಾಡ್ತಾರೆ, ಸ್ಪಷ್ಟನೆಯನ್ನು ಕೊಡ್ತಾರೆ. ಜೊತೆಗೆ ಅವ್ರು ಹೇಳೋದೇನಂತಂದರೆ ಈಗಾಗಲೇ ಬೆಲೆ ಏರಿಕೆಯಿಂದ ಸಾಕಷ್ಟು ಜನಗಳು ಬೇಸತ್ತಿರೋದ್ರಿಂದ
ಈ ಒಂದು ನಮ್ಮ ಯೋಜನೆಗಳಿಂದ ಎಲ್ಲ ಜನಗಳಿಗೆ ಅವರ ಒಂದು ಕುಟುಂಬಕ್ಕೆ ಅನುಕೂಲ ಆಗುವ ಉದ್ದೇಶದಿಂದ ನಾವು ಈ ಒಂದು ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಸಮರ್ಥವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಅವರು ಹೇಳೋ ಪ್ರಕಾರ BPL ಕಾರ್ಡಿನ ಮಹಿಳೆಯರೇ ಆಗಿರಬಹುದು, APL ಕಾರ್ಡಿನ ಮಹಿಳೆಯರೇ ಆಗಿರಬಹುದು ಅಥವಾ ಅಂತ್ಯೋದಯ ಕಾರ್ಡಿನ ಮಹಿಳೆಯರೇ ಆಗಿರಬಹುದು, ಎಲ್ಲರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹ ಫಲಾನುಭವಿಗಳ ಆಗಿರ್ತಾರೆ. ಹಾಗೂ ಇದರ ಬಗ್ಗೆ ಮುಂದೆ ಕೂಡ ಅವರು ಒಂದು ತಮ್ಮ ಅರ್ಜಿಯನ್ನು ಕೂಡ ಹಾಕೋಬಹುದು ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗೆಲ್ಲವೂ ಇನ್ನೂ 11ನೇ ಕಂತಿನ ಹಣ ಬಂದಿರುವುದಿಲ್ಲವೋ ಅವರು ಯಾರೂ ಚಿಂತಿಸುವ ಅಗತ್ಯವಿರುವುದಿಲ್ಲ. ಹಾಗೂ 12 ಮತ್ತು 13ನೇ ಕಂತಿನ ಹಣ ಕೂಡ ಶೀಘ್ರದಲ್ಲಿಯೇ ಬಿಡುಗಡೆಯಾಗಿ ಪ್ರತಿಯೊಬ್ಬ ಗೃಹಿಣಿಯರ ಖಾತೆಗಳಿಗೂ ಕೂಡ ಜಮೆ ಆಗುವುದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಂಪೂರ್ಣ ಖಚಿತವಾಗಿ ಸ್ಪಷ್ಟ ಮಾಹಿತಿಯನ್ನು ಈ ಒಂದು ಸಂದರ್ಶನದಲ್ಲಿ ನೀಡ್ತಾರೆ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಕೂಡ ಬರ್ತಾ ಇರತಕ್ಕಂತಹ ಎಲ್ಲ ಹಬ್ಬಗಳನ್ನು ಖುಷಿಯಿಂದ ಆಚರಿಸಿ. ಯಾಕಂದರೆ ಇಂತಹ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟ ಮಾಹಿತಿಯನ್ನು ನೀಡಿರುವಾಗ ಚಿಂತಿಸುವ ಅಗತ್ಯ ಇರುವುದಿಲ್ಲ. ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಸ್ನೇಹ ಬಳಗದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ಕೇಳ್ತಾ, ಸ್ನೇಹಿತರೆ, ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ, ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ.